ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರದ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಈ ಹಿಂದೆ 2 ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದ್ದು ತಾನೇನು ಜನರಿಗೆ ಭರವಸೆಯನ್ನ ಕೊಟ್ಟಿತ್ತು ಆ ಭರವಸೆಗಳನ್ನ ಈಡೇರಿಸಿ ಇವತ್ತು ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡ್ತಾ ಮುಂದಿನ ಲೋಕಸಭಾ ಚುನಾವಣೆಗೆ ಏನು ಸ್ಟ್ರಾಟಜಿ, ಯಾವ ವಿಚಾರವನ್ನು ದೇಶದ ಮುಂದೆ ನಾವು ಇಡಬೇಕು, ಯಾವ ವಿಚಾರವನ್ನು ಜನರಿಗೆ ನಾವು ತಲುಪಿಸಬೇಕು ಅಥವಾ ನಮ್ಮ ಮುಂದಿನ ಭವಿಷ್ಯದ ಕಲ್ಪನೆ ಏನು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡಿ ಅದನ್ನು ಮುಂದೆ ಎಕ್ಸ್ಪೋಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಕ್ಯಾಬಿನೆಟ್ ಮಿನಿಸ್ಟ್ರುಗಳಿಂದ ಈ ಕುರಿತಾಗಿ ಸಲಹೆ ಸೂಚನೆಯನ್ನು ಪಡೆದುಕೊಳ್ತಾರೆ. ಚುನಾವಣೆಗೆ ನಾವು ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನನ್ನು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಚರ್ಚೆ ಮಾಡ್ತಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಬಹಳ ಪ್ರಮುಖವಾಗಿ ಒಂದು ಕಾಶ್ಮೀರ ವಿಚಾರವಾಗಿ 370 ರದ್ದುಗೊಳಿಸಿದ್ದು, 2 ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತೇಳಿ ಹೇಳ್ಕೊಂಡು ಬಂದು ಅದನ್ನು ಕೂಡ ನಿರ್ಮಾಣ ಮಾಡಿ ಉದ್ಘಾಟನೆಯಾಗಿ ಇವತ್ತು ಭಕ್ತರೆಲ್ಲರೂ ಕೂಡ ರಾಮಲಲ್ಲನ ದರ್ಶನ ಪಡಿತಾ ಇದ್ದಾರೆ. ಮೂರನೇದಾಗಿ CAA ನಾವು ಎಂಥದ್ದೇ ಸಂದರ್ಭ ಬಂದರೂ ಕೂಡ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದರು. ಪೌರತ್ವ ಕಾಯ್ದೆಯನ್ನು, ಈ ಪೌರತ್ವ ಕಾಯ್ದೆಯನ್ನು ಕೂಡ ಜಾರಿಗೊಳಿಸಿ ಕೇಂದ್ರ ಸರ್ಕಾರ ತಾನೇನು ಜನರಿಗೆ ಭರವಸೆಯನ್ನು ಕೊಟ್ಟಿತ್ತು ಅದನ್ನೇ ಈಡೇರಿಸಿ ಆಗಿದೆ. ವಾಟ್ ನೆಕ್ಸ್ಟ್ ಅಂತೇಳಿ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಲ್ರೆಡಿ ಹೇಳಿದ್ದಾರೆ, ನಾವು 24ರ ಚುನಾವಣೆಯಲ್ಲಿ ಗೆಲ್ತೀವಿ, 400+ ಬರ್ತೀವಿ, ಯಾರು ಗೆದ್ದು ಸಂಸದರಾಗ್ತಿರೋ 100 ದಿನಗಳ ಕಲ್ಪನೆಯನ್ನು ಈಗಲೇ ಲೆಕ್ಕಾಚಾರ ಮಾಡ್ಕೊಂಡಿಡಿ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದರು, ಮಾತುಕತೆ ಮಾಡಿದರು. ಈಗ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಕುರಿತಾಗಿಯೂ ಚರ್ಚೆ ಆಗುತ್ತೆ. ಚುನಾವಣೆಗೆ ಹೇಗೆ ಹೋಗಬೇಕು, ಮಾನ್ಯ ಸಚಿವರುಗಳೇನಿದ್ದಾರೆ ಕೇಂದ್ರ ಸಚಿವರುಗಳು ಅವರ ಒಂದು ಲೆಕ್ಕಾಚಾರ ಏನಿದೆ, ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಷ್ಟು ಇನ್ಸ್ಟ್ರಕ್ಷನ್ ಮಾಡ್ತಾರೆ ಮತ್ತು ಇದೆಲ್ಲವೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೆಗ ದೆಹಲಿಯ ಪ್ರತಿನಿಧಿ ನಟೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಭಾರಿ ಕುತೂಹಲ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಸರ್ಕಾರದ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಏನಿದೆ, ವಿವರ ತಮ್ಮ ಹತ್ರ ನಟೇಶ್? ಎಸ್ ರಂಜಿತ್, ಬಹಳ ಪ್ರಮುಖವಾಗಿ ಈ ಬಾರಿಯ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಆಗಿರ್ತಕ್ಕಂಥದ್ದು. ಈ ಮೀಟಿಂಗ್ನಲ್ಲಿ ಬಹಳಷ್ಟು ಚರ್ಚೆಗಳು ಆಗ್ತವೆ. ಹಾಗೆಯೇ ಈ ಚರ್ಚೆಗಳು ಯಾವ ಮಟ್ಟದಲ್ಲಿ ಇರ್ತವೆ ಅನ್ನುವಂತಹ ಕುತೂಹಲವು ಕೂಡ ಸಾಕಷ್ಟಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಈಗಾಗಲೇ ಬಹುದೊಡ್ಡ 3 ಭರವಸೆಗಳನ್ನು ಪ್ರಧಾನಿ ನರೇಂದ್ರ ಮೋದಿಯ BJP ನೇತೃತ್ವದ ಸರ್ಕಾರ ಈಡೇರಿಸಿರ್ತಕ್ಕಂಥದ್ದು. ಹಾಗಾಗಿ ಈ ನೆಕ್ಸ್ಟ್ ಏನು ಅನ್ನುವಂತಹ ಹಲವು ಚರ್ಚೆಗಳು ಕೂಡ ಇರ್ತಕ್ಕಂಥದ್ದು. ಅಂದರೆ ರಾಮ ಮಂದಿರದ ವಿಚಾರವಾಗಿ ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆ ಏನಿದೆ ಇದು ಕೂಡ ಬಹಳ ಮಹತ್ವದ ಭರವಸೆಯಾಗಿತ್ತು. ಅದನ್ನು ಈಡೇರಿಸುವ ಮೂಲಕ ತಾನು ಕೊಟ್ಟಂತಹ ಭರವಸೆಯನ್ನು ಈಡೇರಿಸಿದ್ದೇವೆ ಎನ್ನುವ ನಿಟ್ಟಿನಲ್ಲಿ BJP ಈ ಬಾರಿಯ ಚುನಾವಣೆಯನ್ನು ಎದುರಿಸುತ್ತೆ. ಹಾಗೆಯೇ CAA ಸಂಬಂಧಪಟ್ಟಂತೆ ಅದನ್ನು ಕೂಡ ಜಾರಿಗೆ ತರುವ ಮುಖಾಂತರ ಮತ್ತೊಂದು ಭರವಸೆಯನ್ನು ಈಡೇರಿಸುತ್ತೆ. ಅದಾದ ನಂತರದಲ್ಲಿ ಕಾಶ್ಮೀರ ವಿವಾದವನ್ನು ಕೂಡ ಅಂದರೆ 370 ರದ್ದುಪಡಿಸುವ ಮೂಲಕ ಅಂದರೆ ದೇಶದ ಜನತೆಗೆ ನಮ್ಮ ಭದ್ರತೆ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಸಂದೇಶವನ್ನು BJP ಸರ್ಕಾರ ಕೊಟ್ಟಿದೆ ಎನ್ನುವಂಥದ್ದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಅಂದರೆ ಈ ಕ್ಯಾಬಿನೆಟ್ನಲ್ಲಿ ಬಹಳ ಪ್ರಮುಖವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಅಂದರೆ ದೊಡ್ಡ ಮಟ್ಟದಲ್ಲಿ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ 2 ಬಾರಿ ಹಿಂದೆ ಕೂಡ ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಸಾಕಷ್ಟು ವಿಚಾರಗಳನ್ನು ಜನರ ಮುಂದೆ ಇಟ್ಟಿದ್ರು, ಸಾಕಷ್ಟು ಭರವಸೆಗಳನ್ನು ಕೂಡ ಇಟ್ಟಿದ್ರು. ಆ ಭರವಸೆಗಳಲ್ಲಿ ಬಹಳ ಪ್ರಮುಖವಾದ ಭರವಸೆಗಳನ್ನು ಈಡೇರಿಸುವ ಮೂಲಕ ಒಂದು ದೊಡ್ಡ ಮಟ್ಟದ ಸಾಧನೆ ಎನ್ನುವ ರೀತಿಯಲ್ಲಿ ಈ BJP ಎಲ್ಲ ರೀತಿಯಲ್ಲೂ ವ್ಯಕ್ತವನ್ನು ಪಡಿಸಿತ್ತು. ಆದರೆ ಈ ಬಾರಿ ಅಂದರೆ ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.